ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, IT ಡಿಗ್ರಿ ಸಿಕ್ಕಿದ ನಂತರ ನಿಮ್ಗೆ IT ಜಾಬ್ ಸಿಗ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ತುಂಬಾ ಜನ ನನ್ನ ಫ್ರೆಂಡ್ಸ್ಗಳು ಕೋಡಿಂಗ್ ಡಿಗ್ರಿಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, ಅವ್ರ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ. ಬಟ್ ಅವರೀಗ ಕಂಪ್ಲೀಟ್ಲಿ ನಾನ್ IT ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಮೇನ್ಲಿ ಎಂತ ಅಂತ ಹೇಳಿದ್ರೆ ಅವರಿಗೆ IT ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಮತ್ತೆ ಅವರಿಗೆ ಇಂಟ್ರೆಸ್ಟ್ ಸಹ ಇಲ್ಲ ಅದ್ರ ಮೇಲೆ. ಸೊ ಅದರಿಂದಾಗಿ ನಿಮ್ಮ ಹತ್ರ IT ಡಿಗ್ರಿ ಉಂಟು ಅಂತೇಳಿ ಹೇಳಿದ ತಕ್ಷಣ ನಿಮ್ಗೆ IT ಜಾಬ್ ಸಿಗ್ತದೆ ಅಂತೇಳಿ ಅರ್ಥ ಅಲ್ಲ. ಸೊ ಹಾಗಾಗಿದ್ರೆ ನಿಮ್ಮ ಹತ್ರ ಈಗ BA ಅಥವಾ BCom ಡಿಗ್ರಿ ಇದ್ರೆ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಕಂಪನೀಸ್ಗಳು ಹೈರ್ ಮಾಡ್ತಾರಾ ಇಲ್ವಾ ಅಂತ ಒಂದು ಕ್ವಶನ್ ಬಂದಿರಬಹುದು ನಿಮ್ಗೆ. ಅದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಹೈರ್ ಮಾಡ್ತಾರೆ. ಬಟ್ ಯಾರು ಹೈರ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಟಾಪ್ ನಾಚ್ ಕಂಪನೀಸ್ ಗಳು ಇರ್ತದಲ್ಲ, ಈಗ ಇನ್ಫೋಸಿಸ್, ವಿಪ್ರೋ ಮತ್ತೆ ಟೆಕ್ ಮಹೇಂದ್ರ, ಇಂಥ ಕಂಪನೀಸ್ ಗಳೆಲ್ಲ ಅವರಿಗೆ ಯೂಶುವಲಿ ಡಿಗ್ರಿ ತುಂಬಾ ಇಂಪಾರ್ಟೆಂಟ್. ನೀವು ಒಂದು ಇಂಜಿನಿಯರಿಂಗ್ ಮಾಡಿರ್ಲಿ ಅಥವಾ ಒಂದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾವ್ದಾದ್ರು ಒಂದು ಡಿಗ್ರಿ ಮಾಡಿದ್ರೆ ಅವರಿಗೆ ತುಂಬಾ ಫೇವರೇಟ್, ಅದು ಅವರಿಗೆ ತುಂಬಾ ಇಷ್ಟ. ಸೊ ಅವರು ಯೂಶುವಲಿ ಡಿಗ್ರಿ ಮಾಡಿದವರನ್ನೇ ಹೈರ್ ಮಾಡ್ತಾರೆ. ಎಸ್ಪೆಷಲಿ 60% ಗಿಂತ ಅಬೋವ್ ಇದ್ರೆ ಅವ್ರನ್ನ ಮಾತ್ರ ಹೈರ್ ಮಾಡ್ತಾರೆ. ಬಟ್ ಈ 3 ಕಂಪನೀಸ್ ಗಳು ನಾನು ಹೇಳಿದಲ್ಲ, ಈ ಕಂಪನೀಸ್ ಗಳು ಎಂಟೈರ್ IT ಇಂಡಸ್ಟ್ರಿಯನ್ನು ನೋಡ್ತಿರೋದು ಅಲ್ಲ. IT ಇಂಡಸ್ಟ್ರಿಗಳು ಸಣ್ಣ ಸಣ್ಣ ಕಂಪನೀಸ್ ಗಳು ಇರ್ತಾವಲ್ಲ, ಅವರು ಸಹ ಲಕ್ಷ ಕಟ್ಲೆ ಕೋಟಿ ಕಟ್ಲೆ ಹಣಗಳು ಮಾಡ್ತಿರ್ತಾರೆ. ಸೊ ಅದರಿಂದ ಅವರಿಗೆ ಸಹ IT ಸರ್ವಿಸಸ್ ಗಳು ಬೇಕಾಗ್ತದೆ. ಮತ್ತೆ ನಿಮ್ಮ ಹತ್ರ ಕೋಡಿಂಗ್ ನಾಲೆಜ್ ಇದ್ರೆ ನೀವು ಅಲ್ಲಿ ಸಹ ಜಾಯಿನ್ ಆಗಿ ನೀವು ಅವ್ರ ಹತ್ರ ಸಹ ಕರೆಕ್ಟ್ ಆಗಿ ಎಂಪ್ಲಾಯ್ಮೆಂಟ್ ಪಡ್ಲಿಕ್ಕೆ ಆಗ್ತದೆ. ವ್ಯಾರಾಸ್ ನಿಮ್ಮ ಹತ್ರ ಈಗ BA BCom ಡಿಗ್ರಿ ಇದ್ರೆ ಬಿಗ್ ಟೆಕ್ ಕಂಪನೀಸ್ ಗಳು ಹೈರ್ ಮಾಡುವ ಚಾನ್ಸಸ್ ತುಂಬಾ ಕಡಿಮೆ. ಬಟ್ ನಿಮ್ಗೆ ಲೋಕಲ್ ಟೆಕ್ ಕಂಪನೀಸ್ ಗಳು ಇರ್ತಾವಲ್ಲ, ನಿಮ್ಮ ನೇಬರ್ಹುಡ್ ಅಲ್ಲಿ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಕಂಪನಿ ಅಂತದ್ದು ಎಲ್ಲ ಕಂಪನೀಸ್ ಗಳು ಅವ್ರು ಕರೆಕ್ಟ್ ಆಗಿ ಹೈರ್ ಮಾಡ್ತಾರೆ. ಸೊ ಅದರಿಂದಾಗಿ ನೀವೀಗ BA ಅಥವಾ BCom ಅಥವಾ ಯಾವುದೇ ಬೇರೆ ಡಿಗ್ರಿ ಮಾಡಿದ್ರೆ ನೀವು ಹೆದರುವ ಅಗತ್ಯ ಇಲ್ಲ. ನಿಮ್ಗೆ ಕರೆಕ್ಟ್ ಆಗಿ ಕೋಡಿಂಗ್ ವಿಷಯದ ಬಗ್ಗೆ ಗೊತ್ತಿದ್ರೆ ಮತ್ತೆ ಯಾವ ರೀತಿ ಸಾಫ್ಟ್ವೇರ್ ಬಿಲ್ಡ್ ಮಾಡುದು ಅಥವಾ ಇವನ್ IT ಫೀಲ್ಡ್ ರಿಲೇಟೆಡ್ ಕಾನ್ಸೆಪ್ಟ್, ಈಗ ನಿಮ್ಗೆ ಟೆಸ್ಟಿಂಗ್ ವಿಷಯಗಳ ಬಗ್ಗೆ ಅಷ್ಟು ಗೊತ್ತಿದ್ರು ಸಹ ನಿಮ್ಗೆ IT ಕಂಪನಿಯಲ್ಲಿ ಜಾಬ್ಸ್ ಗಳು ಸಿಗ್ಲಿಕ್ಕೆ ಆಗ್ತದೆ. ಸೊ ಹಾಗಾದ್ರೆ ಈಗ ನಿಮ್ಮ ಹತ್ರ BCom ಅಥವಾ BA ಡಿಗ್ರಿ ಇದ್ರೆ ನಿಮ್ಗೆ ಎಂತೆಲ್ಲ ಬೇಕು ಸಾಫ್ಟ್ವೇರ್ ಕಂಪನಿಗೆ ಜಾಬ್ ಸಿಗ್ಬೇಕಿದ್ರೆ? ನಿಮ್ಮ ಹತ್ರ ಡಿಗ್ರಿ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅದರಿಂದ ಅದು ಅಗತ್ಯ ಇಲ್ಲ. ನೆಕ್ಸ್ಟ್ ಎಂತ ಅಂತ ಹೇಳಿದ್ರೆ ನಿಮ್ಗೆ ಕೋಡಿಂಗ್ ಕರೆಕ್ಟ್ ಆಗಿ ಗೊತ್ತುಂಟಾ ಇಲ್ವಾ ಅಂತೇಳಿ. ನಿಮ್ಗೆ ಕೋಡಿಂಗ್ ಗೊತ್ತಿರೋದಿದ್ರೆ ನೀವು ಆನ್ಲೈನ್ ಹೋಗಿ ಕರೆಕ್ಟ್ ಆಗಿ ಕೋಡಿಂಗ್ ಯಾವ ರೀತಿ ಮಾಡುದು ಅಂತೇಳಿ ಕಲಿಬಹುದು. ಮತ್ತೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ ನೀವು ಕರೆಕ್ಟ್ ಆಗಿ ಆ ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡು ಯಾವ ರೀತಿ ಕೋಡ್ ಮಾಡಬಹುದು ಅಂತೇಳಿ ಕಲಿಬಹುದು. ಒಂದ್ಸರಿ ಅದು ಕಲ್ತಾದ ನಂತರ ನೀವು ಕರೆಕ್ಟ್ ಆಗಿ ಒಂದು ವೆಬ್ಸೈಟ್ ಬಿಲ್ಡ್ ಮಾಡಬಹುದು ಅಥವಾ ಬೇರೆ ಬೇರೆ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ IT ವರ್ಲ್ಡ್ ಅಲ್ಲಿ. ಅದನ್ನೆಲ್ಲ ಕರೆಕ್ಟ್ ಆಗಿ ಕಲೀರಿ. ಒಂದು 3-4 ತಿಂಗಳು ನೀವು ಕರೆಕ್ಟ್ ಆಗಿ IT ಅಥವಾ ಕೋಡಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಗಳನ್ನು ಕಲ್ತ್ರೆ ನಿಮ್ಗೆ ಯಾವುದೇ ಸಾಫ್ಟ್ವೇರ್ ಕಂಪನಿ ಉಂಟಲ್ಲ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ, ಎಂತ ಪ್ರಾಬ್ಲಮ್ ಇಲ್ಲ. ಒಂದ್ಸರಿ ನೀವು ಕೋಡಿಂಗ್ ಅನ್ನು ಕರೆಕ್ಟ್ ಆಗಿ ಕಲ್ತಾದ ನಂತರ ನೀವು ಒಂದು 4-5 ಪ್ರಾಜೆಕ್ಟ್ ಗಳನ್ನು ಕರೆಕ್ಟ್ ಆಗಿ ಬಿಲ್ಡ್ ಮಾಡಿ ನಿಮ್ಮ ರೆಸ್ಯೂಮ್ ಅನ್ನು ಕ್ರಿಯೇಟ್ ಮಾಡಿ. ಈ ರೆಸ್ಯೂಮ್ ಮಾಡಿದ ನಂತರ ಇಮಿಡಿಯೇಟ್ಲಿ ಕಂಪನೀಸ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದರಲ್ಲಿ ನಿಮ್ಮ BCom ಅಥವಾ BA ಡಿಗ್ರಿ ಅನ್ನು ಹೈಲೈಟ್ ಮಾಡುವ ಅಗತ್ಯ ಇಲ್ಲ. ನೀವು ಸ್ವಲ್ಪ ಸ್ಮಾಲ್ ವರ್ಡ್ಸ್ ಅಲ್ಲಿ ಹಾಕಿದ್ರು ನೋ ಪ್ರಾಬ್ಲಮ್, BA BCom. ಬಟ್ ನಿಮ್ಮ ಪ್ರಾಜೆಕ್ಟ್ಸ್ ಗಳನ್ನು ಕರೆಕ್ಟ್ ಆಗಿ ಹಾಕಿ, ಮತ್ತೆ ನಿಮ್ಗೆ ಎಂತಕ್ಕೆ IT ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಅದನ್ನ ಸಹ ಕರೆಕ್ಟ್ ಆಗಿ ಹಾಕಿ. ಎಂತಕ್ಕೆ ಅಂತ ಹೇಳಿದ್ರೆ ನೀವು ಅಂತದೆಲ್ಲ ವಿಷಯ ಹಾಕಿದ್ರೆ ನಿಮ್ಮ ರೆಸ್ಯೂಮ್ ಸಿಲೆಕ್ಟ್ ಆಗುವ ಚಾನ್ಸಸ್ ಹೈ ಇರ್ತದೆ. ಇಫ್ ಎಟ್ ಆಲ್ ನಿಮ್ಗೆ ಯಾವುದೇ ಕಂಪನಿಗಳು ಹೈರ್ ಮಾಡ್ತಿಲ್ಲ, ಅವಾಗ ಆಬ್ವಿಯಸ್ಲಿ ನೀವು ನಿಮ್ದೇ ಕಂಪನಿಯನ್ನು ಸ್ಟಾರ್ಟ್ ಮಾಡಬಹುದು. ನಿಮ್ಗೆ ಕೋಡಿಂಗ್ ನಾಲೆಜ್ ಮತ್ತೆ IT ಫೀಲ್ಡ್ ಇದ್ ನಾಲೆಜ್ ನಿಮ್ಗೆ ಕರೆಕ್ಟ್ ಆಗಿ ಸಿಕ್ಕಿದ್ರೆ, ಮತ್ತೆ ನಿಮ್ಮ ಹತ್ರ BCom ಮತ್ತೆ ಯಾವ್ದಾದ್ರು ಬೇರೆ ಬಿಸ್ನೆಸ್ ಡಿಗ್ರಿ ಇದ್ರೆ, ನೀವು ಆ ಡಿಗ್ರಿಯನ್ನು ಇಟ್ಕೊಂಡು ನೀವು ನಿಮ್ಮ ಕಂಪನಿಯನ್ನು ಸ್ಟಾರ್ಟ್ ಮಾಡಬಹುದು. ಕ್ಲೈಂಟ್ಸ್ ಅನ್ನು ಇಟ್ಕೊಂಡು ತರಬಹುದು. ಒಂದ್ಸರಿ ಕ್ಲೈಂಟ್ ಅನ್ನು ಕರೆಕ್ಟ್ ಆಗಿ ನಿಮ್ಗೆ ಸಿಕ್ಕಿದ್ರೆ ನೀವು ಬೇರೆಯವರನ್ನು ಹೈರ್ ಮಾಡಿಕೊಂಡು ಅವ್ರ ಹತ್ರ ಕೋಡಿಂಗ್ ಅನ್ನು ಮಾಡಿಸಿ ನೀವು ಕ್ಲೈಂಟ್ ಗೆ ಪ್ರಾಜೆಕ್ಟ್ಸ್ ಗಳನ್ನು ಡೆಲಿವರ್ ಮಾಡಬಹುದು. ಸೊ ಅದರಿಂದ ಈ ಆಪ್ಷನ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ ನಿಮ್ಮ ಹತ್ರ ಬಿಸ್ನೆಸ್ ಡಿಗ್ರಿ ಇದ್ರೆ. ಎಂತಕಂದ್ರೆ ನೀವು ಬಿಸ್ನೆಸ್ ಡಿಗ್ರಿಯಲ್ಲಿ ಇದೇ ಕಲ್ತಿರ್ತೀರಿ, ಯಾವ ರೀತಿ ಕ್ಲೈಂಟ್ಸ್ ಅನ್ನು ಅಪ್ರೋಚ್ ಮಾಡುದು, ಯಾವ ರೀತಿ ಒಂದು ಪ್ರಾಜೆಕ್ಟ್ ಅನ್ನು ಕ್ಲೋಸ್ ಮಾಡುದು. ಸೊ ಅದರಿಂದಾಗಿ ನಿಮ್ಗೆ ಚಾನ್ಸಸ್ ತುಂಬಾ ಹೈ ಇದೆ. ನೀವೀಗ BA ಅಥವಾ BCom ಮಾಡಿದ್ರು ಸಹ ಕರೆಕ್ಟ್ ಆಗಿ ಕೋಡಿಂಗ್ ಅನ್ನು ಕಲೀರಿ, ಸ್ಟಾರ್ಟ್ ಮಾಡಿ ಅಪ್ಲೈ ಮಾಡ್ಲಿಕ್ಕೆ ಜಾಬ್ಸ್ ಗೆ, ನಿಮಗೆ ಸಿಗ್ತದೆ ಜಾಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಕಮೆಂಟ್ಸ್ ಹಾಕಿ ಇಫ್ ಎಂತ ಡೌಟ್ ಇದ್ರೆ. ಬಾಯ್.